ಆರಂಭದಲ್ಲಿ ಅನಾಮಿಕ 5 ಗುಂಡಿ 6 ಗುಂಡಿ 10 ಗುಂಡಿ 13 ಗುಂಡಿ ಅಂತ ಹೇಳಿ ಇವತ್ತು 15-16 ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು, ರಾಜ್ಯದಲ್ಲಿರುವಂತಹ ಊಹಾಪೋಹಗಳಿಗೆ ನೀವು ತೆರೆ ಎಳಿಬೇಕು. SITಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ, ತನಿಖೆ ಇನ್ಯಾವುದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇನ್ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕಾಗಲ್ಲ. ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಕಾಪಾಡಲಿಕ್ಕೆ ಸರ್ಕಾರ ಎಚ್ಚರಿಕೆಯನ್ನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಹಿನ್ನೆಲೆಯಿಂದ ಈ ತನಿಖೆ ಎಲ್ಲಿಯ ತನಕ ಬಂದಿದೆ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ. ಇನ್ನೆಷ್ಟು ಗುಂಡಿ ತೆಗಿತೀರಿ ಇನ್ನೊಂದು ಕೂಡ ಸರ್ಕಾರ ಎಷ್ಟು ಗುಂಡಿ ತೆಗಿತೀರಿ, ಇಲ್ಲಿಯ ತನಕ ಮೂಳೆ ಸಿಕ್ಕಿದೆಯಾ ಅನ್ನುವಂಥದ್ದನ್ನ ನಾನು ಹೇಳಿದ್ದೆ, ನಾಳೆ ಡೀಟೇಲ್ ಚರ್ಚೆ ಕೊಡ್ತೇನೆ ಅಂತ. ಈಗಲೇ ಅರ್ಜೆಂಟ್ 1 ನಿಮಿಷ ಅಂತ ಹೇಳ್ತೀರಿ. ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸುನೀಲ್ ಕುಮಾರ್ ಅವರು ಬಹಳ ಪ್ರಾಮುಖ್ಯವಾದಂತ ಮತ್ತು ಗಂಭೀರವಾದಂತ ಪ್ರಶ್ನೆಯನ್ನ ಇವತ್ತು ಶೂನ್ಯ ವೇಳೆಯಲ್ಲಿ ಎತ್ತಿದ್ದಾರೆ. ನಾವು ಸರ್ಕಾರ ಏನು ಕಂಪ್ಲೇಂಟ್ಸ್ ಬಂತು, ಜೊತೆಗೆ ಆ ಭಾಗದ ಜನಸಮುದಾಯದ ಒತ್ತಾಯದ ಮೇಲೆ ಇದಕ್ಕೆ ತನಿಖೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನ 19/7/25 ಒಂದು SITಯನ್ನೇ ಪ್ರಾರಂಭ ಮಾಡಿ ತನಿಖೆಯನ್ನ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ. ಈ ತನಿಖೆ ನಡೀತಾ ಇದೆ. ತನಿಖೆ ಪೂರ್ಣ ಆಗಬೇಕು, ಅದಕ್ಕೂ ಒಂದು ಕಾಲಮಿತಿನೂ ಕೂಡ ಇರುತ್ತೆ. ತನಿಖೆ ಅಂತ ಹೇಳಿದ್ರೆ ಎಷ್ಟು ತಾವು ಹೇಳಿದಾಗೆ 100 ಗುಂಡಿಗಳನ್ನ ಹಗಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ SITನವರು ವರದಿಯನ್ನು ಕೊಡ್ತಾರೆ. ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು. ಅದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ. ಆಯ್ತು, ನಾನು ಗೃಹ ಸಚಿವರಲ್ಲಿ ಒಂದು ಕೇಳ್ತೀನಿ. ಗೊತ್ತಾಗಿದೆ ಎಷ್ಟು ಗುಂಡಿ ಅಂತ ತಗ್ಸೋದು. ಈಗ ಅನಾಮಿಕ ಎಲ್ಲೆಲ್ಲಿ ತುಂಬಿಸಿ ಎಲ್ಲ ಕಡೆ ಎಕ್ಕಾಗಿತ್ತು ಹಂಗಾದ್ರೆ ಈಗ ಅವನು ಅನಾಮಿಕದಿಂದ ಗುಂಡೆಗಳಿಂದ ಸಿಕ್ಕಿದೆ. ಗುಂಡೆಗಳಿಂದ ತಂದ ಅವನು ಈಗ ಅಲ್ಲ ಗುಂಡೆ ಎಲ್ಲಿಂದ ತಂದ ಗೊತ್ತಾಗಬೇಕಲ್ಲ. ಈಗ ಉಸ್ತುವಾರಿ ಸಚಿವರು ಯಾರಿಗೆ ಕೇಳ್ತಾರೆ ನಿಮ್ಮ ಬೊಬ್ಬೆಗಳಲ್ಲಿ ಸುಮ್ಮನೆ ಅನಗತ್ಯವಾಗಿ ಇಷ್ಟು ದಿವಸ ಕಚೇರಿಯಲ್ಲಿ ಇದ್ರು, ಯಾಕೆ ಹೋಗಿ ಮಾತಾಡಲಿಲ್ಲ? ಕಚೇರಿಯಲ್ಲಿ ಅಲ್ಲಿ ಹೋಗಿ ಮಾತಾಡಬೇಕಿತ್ತು, ಆಫೀಸಲ್ಲಿ ಅಲ್ಲಿ ಮಾತಾಡಿದೆ. ಅವರು 0 ಪ್ರಶ್ನೆ ಎತ್ತಿದಾಗ ನೀವೆಲ್ಲ ನಿಂತಿರ ಅಂತ ಹೇಳಿದ್ರೆ ಸ್ವಲ್ಪ ಇರ್ರಿ. ಇಷ್ಟು ದಿವಸ ಹೋಗಿ ಮಾತಾಡಲಿಲ್ಲ ನೀವು ಯಾರು ಕೂಡ? ಸಭಾಧ್ಯಕ್ಷರೇ 1 ನಿಮಿಷ. ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತೆ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆ ಮಾಡಿದ್ರು. ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು, ವಿಚಾರಣೆ ಮಾಡಕ್ಕೆಲ್ಲ ಅರ್ಹತೆ ಇದೆ, ಅವ್ರಿಗೆ ಕ್ಷಮತೆ ಇದೆ. ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಅವರ ಆಗ್ರಹದ ಮೇಲೆ SIT ಮಾಡಿ ಅವರು ಚರ್ಚೆಗೆ ತಗೊಳ್ಬೇಕಾದ್ರೆ ಕಂಪ್ಲೀಟ್ ಸರ್. ನಾಳೆ ಈಗ ನಾಳೆಗೆ ಇವತ್ತು ಬೇಡ. ನೀವು ಯಾರ ಸೀನಿಯರ್ ಮೆಂಬರ್, ಸೀನಿಯರ್, ಇದು ಅಗತ್ಯದ ವಿಚಾರ. ನಾಳೆ ಚರ್ಚೆ ತಗೊಳ್ಳಿ ಸರ್. ಅಗತ್ಯದ ವಿಚಾರ ಕೇಳಿಕೊಂಡೇ ಪ್ರತಿಪಕ್ಷ ನಾಯಕರ ಮತ್ತು ಸುರುಕು ಕೇಳಿದಾಗ ಇದಕ್ಕೆ ನಾವೀಗ ಚರ್ಚೆಗೆ ಅವಕಾಶ ಮಾಡಿರೋದು ಕೊಟ್ಟಿರೋದು. ಇದಕ್ಕೆ ಬೇಕಾದ ನಾಳೆಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾಳೆ ಉತ್ತರ ಕೊಡುವಾಗ ಮತ್ತೆ ಬೇಕಾದ್ರೆ ಚರ್ಚೆಗೆ ತಗೊಳ್ಳಿ. ಈಗ 0 ಅವರಲ್ಲ, ನಾಳೆ ಅವಕಾಶ ಕೊಡ್ತೇನೆ. ಸಮಯ ಕೊಡ್ತಾ ಇದ್ದಾರೆ. ಎಡಪಂಥೀಯರು
ಪಶ್ಚಿಮ ಘಟ್ಟದಲ್ಲಿ ನಕ್ಸಲೈಟ್ ತಂದು ಆಯ್ತು, ಅದು ಬೇರೆ ಹಾಕಿದ್ದು ಪ್ರಶ್ನೆ ಇದೇ ಇಲ್ಲ, ಇದನ್ನು ಮಾತಾಡಿ ಈಗ. ಇವತ್ತು ಅದನ್ನ ಅನುಭವಿಸಿದ್ದೇವೆ ನಾವು. ಆದ್ರೆ ಈಗ ಝೀರೋ ಅವರಲ್ಲಿ ಯಾಕೆ ಚರ್ಚೆ ಮಾಡ್ತೀವಿ? ಸ್ವಲ್ಪ ಅದೇ ಚರ್ಚೆಗೆ ಅವಕಾಶ ಬೇಕಾದ್ರೆ ಮಾಡ್ತಾರೆ. ನೀವು ನಾಳೆ ಚರ್ಚೆಗೆ ಅವಕಾಶ ಕೇಳಿ, ಆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಹರೀಶ್, ನಾಳೆ ಕೊಡ್ತೇನೆ ಚರ್ಚೆಗೆ. ಅದನ್ನ ಅನೇಕ ಜನ ಒತ್ತಾಯ ಮಾಡಿದ್ದಾರೆ. ಮಂತ್ರಿ ಅವರೇ, ದಿನೇಶ್ ಮಂತ್ರಿ ಅವರೇ, ಅವರೊಬ್ಬರೇ ಅಲ್ಲ, ದಿನೇಶ್ ಮಂತ್ರಿ ಅವರೇ, ನಾವು ನಿಷ್ಪಕ್ಷಪಾತವಾಗಿದ್ದೇವೆ. ನಾವು ಯಾರ ಪರನೂ ಇಲ್ಲ, ಎಡನೂ ಇಲ್ಲ, ಬಲನೂ ಇಲ್ಲ. ನಾವು ಎಲ್ಲರೂ ಬೇಕು ನಮ್ಗೆ. ನಾವು ಯಾರ ದಿನೇಶ್ ಗುಂಡೂರಾವ್ ಮುಚ್ಚಾಕುವಂತ ಪ್ರಶ್ನೆ ಇಲ್ಲ. ಸತ್ಯಾಂಶ ಹೊರಗೆ ಬರ್ಬೇಕು ಅಷ್ಟೇ, ಅಷ್ಟೇ ಸತ್ಯಾಂಶ ಹೊರಗೆ ಬರ್ಬೇಕು. ನಾವು ಅವ್ರ ಪರ ಇವ್ರ ಪರ ಅಲ್ಲ, ನ್ಯಾಯದ ಪರ, ಸತ್ಯದ ಪರ ಅಷ್ಟೇ ನಾವು. ಸನ್ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡ್ಲಿ, ನಾಳೆ ಕ್ವಶನ್ ಅವ್ರ ಮೇಲೆ ಚರ್ಚೆ ಮಾಡಿದ್ರೆ ಒಳ್ಳೇದು ಅಂತ ಕೇಳಿಸ್ಕೊಡುವ. ಎಲ್ಲರೂ ಅದಕ್ಕೆ ಒಪ್ಪಿದ್ದಾರೆ. ಸ್ಟೇಟ್ಮೆಂಟ್ ನಾಳೆ ಮಾಡೋದೇನಿಲ್ಲ ಮಾಡೋಣ. ಮಾನ್ಯ ಅಧ್ಯಕ್ಷ. ನಾಳೆನೇ ಹೇಳಿ, ನಾಳೆ ಚರ್ಚೆಗೆ. SIT ವರದಿ ಬರೋವರೆಗೂ ಏನ್ ಚರ್ಚೆ ಮಾಡಬಹುದು? ಮಧ್ಯಂತರ ವರದಿ ಕೊಡಿ ಸರ್. ನಾವು ಮಧ್ಯಂತರ ವರದಿ ತಗೊಳ್ಳಿ. ಒಂದು ವಾರ ಏನ್ ಮಾಡಿದ್ರಿ? 12 ದಿನ ಎಷ್ಟು ಗುಂಡಿ ಆಗಿದ್ರಿ ಸರ್? ಎಷ್ಟು ಗುಂಡಿ ಆಗಿದ್ರಿ? ಮಧ್ಯಂತರ ವರದಿ ಬರ್ಬೇಕಲ್ಲ? ಒಬ್ಬೊಬ್ಬರನ್ನ ಗುಂಡೆ ಹಿಡ್ಕೊಂಡ್ ನೀವು ಬಂದ್ರೆ ಚರ್ಚೆಗೆ ಕೇಳಿ ಕೊಡುವ. ಒಂದು ವಾರ ತನಿಖೆ ಏನಾಗಿದೆ ಅನ್ನೋದನ್ನ ಹೇಳಿ, ಸ್ಟೇಟ್ಮೆಂಟ್ ಮಾಡಿ. ಒಂದು ವಾರದ ಏನಾಗಿದೆ ಅಂತ ಇವತ್ತು ಇನ್ನೊಬ್ಬ ಬಂದು ಹೇಳಿಕೆ ಕೊಡ್ತಾನೆ, ನಾಳೆ ನಂದೊಂದು ಗುಂಡಿ ಇದೆ ಅಂತ. ಆಯ್ತು, ನೀವು ಝೀರೋ ಯಾಕೆ ತಂದ್ರಿ? ಬೇರೆ ಅಲ್ಲ, ತರಬೇಕಿತ್ತು ಚರ್ಚೆ ವರದಿ ಕೊಡ್ಬೇಕಲ್ಲ, ಮಧ್ಯಂತರ ಮಾಡ್ಲಿಕ್ಕೆ. ವರದಿ. ಕಾಲಿಂಗ್ ಅಟೆನ್ಷನ್ ಅಲ್ಲಿ ಬೇರೆ ಚರ್ಚೆ ಮಾಡ್ಬೇಕಿತ್ತಲ್ಲ. ನಾಳೆ ಈಗ ಸ್ಟುಡಿಯೋದಲ್ಲಿ ನೀವು ತಂದು ಚರ್ಚೆ ಮಾಡಿದ್ರೆ ಕೇಳಿ, ನೀವು ಚರ್ಚೆ ಕೇಳಿ. ನೀವು ಚರ್ಚೆಗೆ ಹರೀಶ್ ಮೇಲೆ ಚರ್ಚೆ ಕೇಳಿ. ಅಧ್ಯಕ್ಷರೇ ನೀವು ನನಗೆ ಮಾತಾಡಿ. 8 hours SIT ಅವ್ರ ಜೊತೆ ಇರ್ತಾನೆ. ಇನ್ ಮಿಕ್ಕಿದ ಟೈಮ್ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ. ಅವ್ನು ಪ್ರತಿ ದಿವಸ ಹೊಸ ತಗೊಂಡ್ಬರ್ತಾನೆ. ಹೂ ಇಸ್ ಡೈರೆಕ್ಟಿಂಗ್? ಅಧ್ಯಕ್ಷರೇ, ಇದು ಪ್ರಶ್ನೆ. ಇಟ್ ಶುಡ್ ನಾಟ್ ಬಿಕಮ್ ಎ ಕಮಾಂಡ್ ಪರ್ಫಾರ್ಮೆನ್ಸ್. ಮಾನ್ಯ ಪ್ರತಿಪಕ್ಷ ನಾಯಕರು ಶುಡ್ ನಾಟ್ ಬಿಕಮ್ ಎ ಕಮಾಂಡ್ ಪರ್ಫಾರ್ಮೆನ್ಸ್. ಆಮೇಲೆ ಯಾವ ಡೈರೆಕ್ಷನ್ ಆಗ್ತಾ ಇದೆ? ಆಮೇಲೆ ಒಂದು ವಾರ ಮುಗಿದ ನೀವು ನಂತರ ಅವ್ರ ಮಾನಸಿಕ ಅಸ್ವಸ್ಥ ಆಯ್ತು, ಮೇಲೆ ಚರ್ಚೆ ಮಾಡಿ. ಇಲ್ಲಿಯ ತನಕ ತೇಜವಾದ ಮಾಡಿ ಮುಗಿಸ್ಬಿಡ್ತಾರೆ. ಆಮೇಲೆ ಅವ್ನು ಮೆಂಟಲ್ ಅಂತ ಹೇಳ್ಬಿಡ್ತೀರಿ ಅಷ್ಟೇ. ಯಾವ್ದು ರೀತಿ? ಆಯ್ತು, ಚರ್ಚೆ ದಿನೇಶ್ ಅವರೇ. ಅಷ್ಟೇ. ಕೊನೆ ತನಿಖೆ ಮುಗೀತು, ಅವ್ನು ಮೆಂಟಲ್ ಇದ್ದ, ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಡ್ತೀರಿ. ಅವ್ರು ಹೇಳುವ ಹೊಸ ಹೊಸ ನೋಡಿ, ಇದಕ್ಕೆಲ್ಲ ಚರ್ಚೆಗೆ ಅವಕಾಶ ಕೊಡುವ. ನೀವು ನಾನು ಚರ್ಚೆ ಕೇಳಿ ಇವ್ರೆ. ಆಯ್ತು, ಈಗ ನೀವು ಮಾತಾಡಿದ ಝೀರೋ ಅವರಲ್ಲಿ ಯಾಕೆ ರೈತರಿಗೆ ಕೊಡ್ಲಿಲ್ಲ? ಯಾಕೆ ಚರ್ಚೆ ಕೇಳಿ ಅಂತ ನೀವು ಕೇಳಿಕೊಡಿ, ರೈತರಿಗೆ ಕೊಡ್ಲಿಲ್ಲ. ಅವರು ಝೀರೋ ಅವರಲ್ಲಿ ಪ್ರಸ್ತಾವನೆ ಮಾಡಿದಾಗ ನೀವು ಚರ್ಚೆಗೆ ನಿಂತಾಗ್ತದ? ನೀವು ರೈತರಿಗೆ ಕೊಡಿ, ನೀವು ಸಿರಿಯ ಸದಸ್ಯರಿದ್ದೀರಿ, ಬರೆದು ಕೊಡಿ. ಆಸಕ್ತಿ ಇದ್ರೆ ಒಂದು ಅಲ್ಲಿ ಹೋಗಿ ಮಾತಾಡುದಿಲ್ಲ, ಬರೆದು ಕೊಡುದಿಲ್ಲ. ಇಲ್ಲಿ ಝೀರೋ ಪ್ರಶ್ನೆ ಮಾಡಿ ನೀವೆಲ್ಲರೂ ಕೂಡ ಮಾತಾಡಿದ್ರೆ ಈ ಝೀರೋ ಚರ್ಚೆ ಏನಂತ ಇದು? ಪ್ರತಿಪಕ್ಷ ನಾಯಕರು ತಾವು ನಿನ್ನೆ ಆ ಶಿಕ್ಷಣ ಕನ್ವರ್ಟ್ ಮಾಡಿದ್ದೇವೆ. ಚರ್ಚೆ ಮಾಡಿ ಅವಕಾಶ ಕೊಡಿ. ಕೋರ್ಟ್ ಬಾಧಿತ ಆಗದ ರೀತಿ ಚರ್ಚೆ ಮಾಡಿ ಅವಕಾಶ ಕೊಟ್ಟಿದ್ದೇನೆ. ಅದಕ್ಕಿಂತ ಮುಂಚೆ ಒಂದು ಚುನಾವಣಾ ಪ್ರಸ್ತಾವ ಇದೆ, ಒಂದು 1 ನಿಮಿಷ ಮಾಡಿ ಮುಗಿಸ್ತೇನೆ.